ಬೆಳಗ್ಗೆ ಎದ್ದ ಕೂಡಲೇ ಕಾಣಿಸಿಕೊಳ್ಳುವ ಈ ಸಾಮಾನ್ಯ ಲಕ್ಷಣಗಳು ಕಿಡ್ನಿಯ ಬಗ್ಗೆ ನಿಮ್ಮನ್ನು ಎಚ್ಚರಿಸುತ್ತಿರಬಹುದು. ಬೆಳಗ್ಗೆ ಎದ್ದ ತಕ್ಷಣ ದೇಹದಲ್ಲಿ ಕಾಣಿಸಿಕೊಳ್ಳುವ ಈ ಕೆಲವೊಂದು ಲಕ್ಷಣಗಳು ಕಿಡ್ನಿ ವೈಫಲ್ಯದ ಲಕ್ಷಣವೂ ಆಗಿರಬಹುದು. ಇದನ್ನು ಪದೇ ಪದೇ ನಿರ್ಲಕ್ಷಿಸಿದರೆ ಅಪಾಯಕಾರಿ. ಸಮಯಕ್ಕೆ ಸರಿಯಾಗಿ ರಕ್ತ ಮತ್ತು ಮೂತ್ರ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳುವುದು ಉತ್ತಮ. ಮೂತ್ರಪಿಂಡಗಳು ನಮ್ಮ ದೇಹದಲ್ಲಿ ಮಹತ್ತರವಾದ ಕಾರ್ಯವನ್ನು ನಿರ್ವಹಿಸುತ್ತದೆ. ದೇಹದಿಂದ ವಿಷ ಮತ್ತು ಹೆಚ್ಚುವರಿ ದ್ರವವನ್ನು ತೆಗೆದುಹಾಕಲು ಕೆಲಸ ಮಾಡುತ್ತವೆ. ಇದು ರಕ್ತವನ್ನು ಶೋಧಿಸುವುದಲ್ಲದೆ ಪೊಟ್ಯಾಸಿಯಂ, ಉಪ್ಪು ಮತ್ತು ಪಿಎಚ್ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಮೂತ್ರಪಿಂಡಗಳು ಸರಿಯಾಗಿ ಕಾರ್ಯನಿರ್ವಹಿಸದಿದ್ದಾಗ ದೇಹದಲ್ಲಿ ಅನೇಕ ಬದಲಾವಣೆಗಳು ಕಾಣಿಸಲಾರಂಭಿಸುತ್ತದೆ. ಹಾಗೆಯೇ ಬೆಳಗ್ಗೆ ಕೆಲವೊಂದು ಲಕ್ಷಣಗಳನ್ನು ತೋರಿಸಲಾರಂಭಿಸುತ್ತದೆ ಎನ್ನುತ್ತಾರೆ ತಜ್ಞರು. ಬೆಳಗಿನ ಕೆಲವೊಂದು ಲಕ್ಷಣಗಳು. ವೈದ್ಯರು ಹೇಳುವ ಪ್ರಕಾರ ಬೆಳಗಿನ ಸಮಯ ಎಂದರೆ ನಮ್ಮ ದೇಹವು ಸಂಪೂರ್ಣವಾಗಿ ವಿಶ್ರಾಂತಿಯಿಂದ ಸಕ್ರಿಯ ಸ್ಥಿತಿಗೆ ಮರಳುವ ಸಮಯ. ಈ ಸಮಯದಲ್ಲಿ ಕಣ್ಣುಗಳ ಊತ, ಆಯಾಸ, ಮೂತ್ರದಲ್ಲಿನ ಬದಲಾವಣೆಗಳು ಅಥವಾ ದೇಹದಲ್ಲಿ ಬಿಗಿತದಂತಹ ಮೂತ್ರಪಿಂಡ ವೈಫಲ್ಯವನ್ನು ಸೂಚಿಸುವ ಕೆಲವು ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಇವುಗಳನ್ನು ನಿರ್ಲಕ್ಷಿಸಿದರೆ ಅವು ಕ್ರಮೇಣ ಗಂಭೀರ ಕಾಯಿಲೆಯ ರೂಪವನ್ನು ಪಡೆಯಬಹುದು. ಮೂತ್ರಪಿಂಡದ ಮೇಲೆ ಪರಿಣಾಮ ಬೀರುವ ಅಂಶಗಳು: ತಪ್ಪು ಜೀವನ ಶೈಲಿ, ತಪ್ಪು ಆಹಾರ ಪದ್ಧತಿ, ಅಧಿಕ ರಕ್ತದೊತ್ತಡ, ಮಧುಮೇಹ ಅಥವಾ ಆನುವಂಶಿಕ ಕಾರಣಗಳು ಮೂತ್ರಪಿಂಡದ ಮೇಲೆ ಪರಿಣಾಮ ಬೀರಬಹುದು. ಆದ್ದರಿಂದ ನಾವು ಈ ಆರಂಭಿಕ ಚಿಹ್ನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಪಡೆಯುವುದು ಮುಖ್ಯ. ಬೆಳಗ್ಗೆ ಯಾವ ಲಕ್ಷಣಗಳು ಮೂತ್ರಪಿಂಡದ ಹಾನಿಯ ಚಿಹ್ನೆಗಳಾಗಿರಬಹುದು ಎಂಬುದನ್ನು ಇಲ್ಲಿ ನಾವು ತಿಳಿಯೋಣ. ಬಾಯಿಯಲ್ಲಿ ಕೆಟ್ಟ ರುಚಿ ಮತ್ತು ದುರ್ವಾಸನೆ. ಬೆಳಗ್ಗೆ ಎದ್ದಾಗ ಬಾಯಿಯಲ್ಲಿ ವಿಚಿತ್ರ ರುಚಿ ಅಥವಾ ದುರ್ವಾಸನೆ ಕಾಣಿಸಿಕೊಂಡರೆ ಅದು ಕೆಲವೊಮ್ಮೆ ಹೊಟ್ಟೆಯ ಸಮಸ್ಯೆಗಿಂತ ಹೆಚ್ಚಾಗಿ ಮೂತ್ರಪಿಂಡದ ಸಮಸ್ಯೆಯ ಸಂಕೇತವಾಗಿರುತ್ತದೆ. ಮೂತ್ರಪಿಂಡಗಳು ವಿಷವನ್ನು ಶೋಧಿಸಲು ಸಾಧ್ಯವಾಗದಿದ್ದಾಗ ಈ ಅಂಶಗಳು ದೇಹದಲ್ಲಿ ಸಂಗ್ರಹವಾಗುತ್ತವೆ ಮತ್ತು ಉಸಿರಾಟ ಮತ್ತು ಬಾಯಿಯ ಮೂಲಕ ಹೊರಬರುತ್ತವೆ. ಇದರಿಂದಾಗಿ ಕೆಟ್ಟ ವಾಸನೆ ಉಂಟಾಗುತ್ತದೆ. ಈ ರೋಗ ಲಕ್ಷಣವು ನಿಯಮಿತವಾಗಿ ಕಂಡುಬಂದರೆ ಅದು ಕೇವಲ ಮೌಖಿಕ ನೈರ್ಮಲ್ಯದ ವಿಷಯವಲ್ಲ, ಬದಲಾಗಿ ದೇಹದ ಶೋಧಕ ವ್ಯವಸ್ಥೆಗೆ ಅಂದರೆ ಮೂತ್ರಪಿಂಡಗಳಿಗೆ ಸಂಬಂಧಿಸಿದ ಸಮಸ್ಯೆಯಾಗಿರಬಹುದು. ಬೆಳಗ್ಗೆ ಆಯಾಸ. ಮೂತ್ರಪಿಂಡಗಳು ದೇಹದಿಂದ ತ್ಯಾಜ್ಯ ವಸ್ತುಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಲು ಸಾಧ್ಯವಾಗದಿದ್ದರೆ ಆ ವಿಷಗಳು ದೇಹದಲ್ಲಿ ಸಂಗ್ರಹವಾಗಲು ಪ್ರಾರಂಭಿಸುತ್ತವೆ. ಇದರ ಪರಿಣಾಮವೆಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ದಣಿವು, ಆಲಸ್ಯ ಮತ್ತು ದೇಹದಲ್ಲಿ ಭಾರವಾದ ಅನುಭವವಾಗುತ್ತದೆ. ಅನೇಕ ಜನರು ಇದನ್ನು ಕೆಟ್ಟ ನಿದ್ರೆ ಅಥವಾ ಒತ್ತಡದಿಂದ ಉಂಟಾಗಿರಬಹುದು ಎಂದು ಭಾವಿಸುತ್ತಾರೆ. ಆದರೆ ಪ್ರತಿದಿನ ನಿಮಗೆ ಈ ಅನುಭವವಾಗುತ್ತಿದ್ದರೆ ನೀವು ನಿಮ್ಮ ಮೂತ್ರಪಿಂಡಗಳನ್ನು ಪರೀಕ್ಷಿಸಬೇಕು. ಮೂತ್ರದ ಬಣ್ಣ ಮತ್ತು ವಾಸನೆಯಲ್ಲಿ ಬದಲಾವಣೆ. ಮೂತ್ರಪಿಂಡ ವೈಫಲ್ಯದ ದೊಡ್ಡ ಲಕ್ಷಣವೆಂದರೆ ಮೂತ್ರದ ಬಣ್ಣದಲ್ಲಿನ ಬದಲಾವಣೆ. ಬೆಳಗ್ಗೆ ಎದ್ದ ತಕ್ಷಣ ಗಾಢ ಬಣ್ಣದ ಮೂತ್ರ, ಕಟುವಾದ ವಾಸನೆ ಅಥವಾ ಪದೇ ಪದೇ ಮೂತ್ರ ವಿಸರ್ಜನೆ ಇವೆಲ್ಲವೂ ಮೂತ್ರಪಿಂಡದ ಆರೋಗ್ಯಕ್ಕೆ ಸಂಬಂಧಿಸಿದ ಲಕ್ಷಣಗಳಾಗಿರಬಹುದು. ವಿಶೇಷವಾಗಿ ಮೂತ್ರ ವಿಸರ್ಜನೆಯೊಂದಿಗೆ ಸುಡುವ ಸಂವೇದನೆ ಅಥವಾ ನೊರೆ ಕಾಣಿಸಿಕೊಂಡರೆ ಅದು ಕಳವಳಕಾರಿ ವಿಷಯವಾಗಬಹುದು. ಹಾಗಿರುವಾಗ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಮೂತ್ರ ಪರೀಕ್ಷೆ ಮಾಡಿಸಿಕೊಳ್ಳುವುದು ಅವಶ್ಯಕ. ಕಣ್ಣುಗಳ ಸುತ್ತ ಊತ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಕಣ್ಣುಗಳ ಸುತ್ತ ಊತ ಅಥವಾ ಮುಖ ಊದಿಕೊಂಡಿರುವುದನ್ನು ನೀವು ಗಮನಿಸಿದರೆ ಅದು ಕೇವಲ ನಿದ್ರೆಯ ಕೊರತೆಯ ಸಂಕೇತವಾಗಿರದೆ ಮೂತ್ರಪಿಂಡದ ಹಾನಿಯ ಸಂಕೇತವೂ ಆಗಿರಬಹುದು. ಮೂತ್ರಪಿಂಡವು ಪ್ರೋಟೀನ್ ಅನ್ನು ಸಂಪೂರ್ಣವಾಗಿ ಫಿಲ್ಟರ್ ಮಾಡಲು ಸಾಧ್ಯವಾಗದಿದ್ದಾಗ ಅದು ಮೂತ್ರದ ಮೂಲಕ ಹೊರಬರಲು ಪ್ರಾರಂಭಿಸುತ್ತದೆ ಮತ್ತು ಅದರ ಪರಿಣಾಮವು ಮುಖದ ಮೇಲೆ ಊತದ ರೂಪದಲ್ಲಿ ಕಂಡುಬರುತ್ತದೆ. ಕಾಲುಗಳಲ್ಲಿ ಊತ ಮತ್ತು ಬಿಗಿತ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಕಾಲುಗಳು, ಪಾದಗಳು ಅಥವಾ ಕೈಗಳಲ್ಲಿ ಊತ ಮತ್ತು ಬಿಗಿತ ಕಂಡುಬಂದರೆ
ಅದು ಕೇವಲ ಆಯಾಸವಲ್ಲ, ಬದಲಾಗಿ ಮೂತ್ರಪಿಂಡದ ಸಮಸ್ಯೆಯ ಸಂಕೇತವಾಗಿರಬಹುದು. ಮೂತ್ರಪಿಂಡಗಳು ದೇಹದಿಂದ ಉಪ್ಪು ಮತ್ತು ನೀರನ್ನು ತೆಗೆದುಹಾಕಲು ಸಾಧ್ಯವಾಗದಿದ್ದಾಗ ಅದು ಅಂಗಾಂಶಗಳಲ್ಲಿ ಸಂಗ್ರಹವಾಗಲು ಪ್ರಾರಂಭಿಸುತ್ತದೆ ಮತ್ತು ಊತವನ್ನು ಉಂಟು ಮಾಡುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.